ಹಲೋ ಎವ್ರಿವನ್, ಒಂದು ಹೊಸ ಡಿಸೈನ್ ಕಸ್ಟಮೈಸ್ ಮಾಡಿದ್ದೆ. ಸೊ ಅದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಹಾಗೆ ನಾನು ಯೂಸ್ ಮಾಡೋದು ನನ್ನ ನೀಡಲ್ ನಂಬರ್ 10 ರೆಗ್ಯುಲರ್ ನೀಡಲ್. ಇವಾಗ ನಾವು 2 ಚೈನ್ ಹಾಕೊಳ್ಳೋಣ. 2 ಚೈನ್ ಹಾಕಿ ಪಕ್ಕದಲ್ಲೇನೆ ಒಂದು ಡಬಲ್ ಕ್ರೋಶೆ ಸ್ಟಿಚ್. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ವರ್ಕ್ ಮಾಡೋದಕ್ಕೆ ಡಬಲ್ ಕ್ರೋಶೆ ಸ್ಟಿಚ್ ಅಂತ ಹೇಳ್ತೀವಿ. ಡಬಲ್ ಕ್ರೋಶೆ ಸ್ಟಿಚ್ ಆದ್ಮೇಲೆ ಇವಾಗ ಒಂದು ಬೀಡ್ನ ನಾನು ಒಳಗಡೆ ತಗೋತೀನಿ. ಮುಂಚೆನೆ ದಾರಕ್ಕೆ ಹಾಕಿ ಇಟ್ಕೊಂಡಿದ್ದೆ ಆ ಬೀಡು, ಮತ್ತೆ ಅದ್ರ ಪಕ್ಕದಲ್ಲೇನೆ ಇನ್ನ ಒಂದು ಡಬಲ್ ಕ್ರೋಶೆ, ಒಂದು ಪ್ಲೇನ್ ಡಬಲ್ ಕ್ರೋಶೆ ಮಾಡಿದ್ರೆ ಒಂದು ಬೀಡ್ನ ಹಾಕಿ ಡಬಲ್ ಕ್ರೋಶೆ, ಬೀಡ್ ಹಾಕಿ ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಹಾಕೊಳ್ಳೋಣ. ಒಂದು ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ಒಂದು ಚೈನ್ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ. ಇದು ಪ್ಲೇನ್ ಡಬಲ್ ಕ್ರೋಶೆ ಇವಾಗ ಮಾಡಿದ್ದು. ಇವಾಗ ಒಂದು ಬೀಡ್ನ ಒಳಗಡೆ ತಗೊಳ್ಳೋಣ. ಒಂದು ಬೀಡ್ನ ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲೇನೆ ಇನ್ನ ಒಂದು ಡಬಲ್ ಕ್ರೋಶೆ. ಸೊ ಬೀಡ್ ಹಿಂದೆ ಹೋಗಿರೋದನ್ನ ಮುಂದೆ ಮಾಡಿ ಆಮೇಲೆ ಎರಡರಿಂದ ಒಂದು ವರ್ಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ಚೈನ್ ಹಾಕೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು ಒಂದ್ ಚೈನ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡ್ನ ಈ ರೀತಿ ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೊಳ್ಳಿ. ಪಕ್ಕನೆ ಬರಬೇಕು, ಒಂದ್ರ ಪಕ್ಕ ಒಂದು, ಬಟ್ ಒಂದಕ್ಕೊಂದು ಟಚ್ ಆಗಬಾರ್ದು. 2 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್, ಮತ್ತೆ 2 ಡಬಲ್ ಕ್ರೋಶೆ. ಸೊ 2 ಡಬಲ್ ಕ್ರೋಶೆ ಅಂತ ಅಂದ್ರೆ ಫಸ್ಟ್ ಒಂದು ಪ್ಲೇನ್ ಬರುತ್ತೆ, ಹಾಗೇನೆ ಸೆಕೆಂಡ್ ಒನ್ಗೆ ಬೀಡ್ನ ಹಾಕಿ ಮಾಡುವಂಥದ್ದು. ಸುಮಾರು ಜನ ಕೇಳ್ತಾ ಇದ್ದೀರಾ ವಿಡಿಯೋನ ಸ್ವಲ್ಪ ಸ್ಲೋ ಆಗಿ ಹಾಕಿ ಅಂತ ಹೇಳ್ಬಿಟ್ಟು. ಇನ್ ಡೀಟೇಲ್ ಟ್ಯುಟೋರಿಯಲ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಮೊದಲು ಫಸ್ಟ್ ಅಲ್ಲೇ ಹಾಕಿರ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ನೀವು ಅಲ್ಲಿನೇ ಚೆಕ್ ಮಾಡ್ಕೋಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ಅಂತಂದ್ರೆ ಸ್ವಲ್ಪ ಸ್ಪೀಡ್ ಆಗಿ ಅಂದ್ರೆ 3 ನಿಮಿಷದೊಳಗಡೆ ಕೆಲವೊಂದು ಪಾರ್ಟ್ನ ನಾವು ಕವರ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗಿ ಕೊಟ್ಟಿರ್ತೀನಿ. ನಿಮ್ಗೆ ಸ್ವಲ್ಪ ಸ್ಲೋ ವಿಡಿಯೋಸ್ ಬೇಕು ಅಂದ್ರೆ ನೀವು ಒಂದ್ಸತಿ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ ನೋಡಿ. ಮತ್ತೆ ಇವಾಗ ಒಂದು ಚೈನ್ ಹಾಕಿ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಪ್ಲೇನ್ ಆಗಿದ ತಕ್ಷಣ ಒಂದು ಬೀಡ್ನ ಈ ರೀತಿ ಒಳಗಡೆ ತಗೊಂಡು ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ವರ್ಕ್ ಮಾಡ್ಕೋಬೇಕು ನೋಡಿ. ಈ ರೀತಿ ಬರುತ್ತೆ ಬೇಸ್ ಲೈನು, ಒಂದು ಚೈನ್, 2 ಡಬಲ್ ಕ್ರೋಶೆ. ಇದೇ ತರ ಪೂರ್ತಿ ಸೀರೆ ನಾವು ಮಾಡ್ಕೋತಾ ಹೋಗ್ಬೇಕು. ಎಲ್ಲೂ ಸುಕ್ಕು ಬರಬಾರ್ದು, ಅದ್ರ ಕಡೆ ಗಮನ ಕೊಟ್ಕೊಳ್ಳಿ. ಮತ್ತೆ ಸಿಗ್ತೀನಿ ಪಾರ್ಟ್ 2 ವಿಡಿಯೋದಲ್ಲಿ. ಅಲ್ಲಿವರೆಗೂ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ.